ಸಕಾಲಕ್ಕೆ ಮಳೆಯಾಗದೆ ನಾಲೆಗಳಿಗೆ ನೀರು ಹರಿಸದ ಹಿನ್ನೆಲೆಯಲ್ಲಿ ಕಬ್ಬಿನ ಬೆಳೆಗೆ ನೀರು ಸಿಗದೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಹುಲಿಗೆರೆಪುರ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಈ ವೇಳೆ ಸರ್ಕಾರ ಬೆಳೆ ವಿಮೆ ಮಾಡಿಸಿಕೊಳ್ಳುವಂತೆ ಆದೇಶಿಸಿದ್ದು, ಕೃಷಿ ಅಧಿಕಾರಿಗಳು ಬೆಳೆ ವೀಕ್ಷಣೆ ಮಾಡಿ ರೈತರ ಸಂಕಷ್ಟಕ್ಕೆ ಸ್ಪಂದಿಸುತ್ತಿದ್ದಾರೆ. ಮಾರುತಿ ಬಸ್ ಕೆಲಸ ಮಾಡ್ತಿದ್ದ. ಮಾರುತಿ ಬಸ್ ಈ ಕುರಿತು ಗ್ರಾಮದ ರೈತ ಸಿದ್ದಪ್ಪ, ಸಾಲ ಮಾಡಿ ಬೆಳೆ ನಾಟಿ ಮಾಡಿದ್ದೆವು, ಆದರೆ ಮಳೆಯ ಅಭಾವದಿಂದ ತೀವ್ರ ಸಂಕಷ್ಟ ಎದುರಾಗಿದೆ. ನಷ್ಟ ಅನುಭವಿಸುತ್ತಿರುವ ರೈತರಿಗೆ ಸರ್ಕಾರ ಸ್ಪಂದಿಸಬೇಕು ಎಂದು ಹೇಳಿದರು. ಅಂತ ಇದು ಮಾಡ್ತಾ ಇದ್ದೀವಿ. ಮತ್ತೆ ಇದು ಭೂಮಿ ಎಲ್ಲ ಹದ ಮಾಡ್ಕೋಬೇಕಾಯ್ತು. ಒಟ್ಲು ಪಾತಿನ ಎಲ್ಲ ತೆಕ್ಲು ಬಿದ್ದಾವೆ, ಯಾವುದು ಬೆಳೆ ಇಲ್ಲ, ಎಲ್ಲ ತೆಕ್ಲು ಬಿದ್ದಾವೆ. ಈ ಸಾರಿ ಕಟ್ಟೆಲು ನೀರು ಕೊಟ್ಟಿಲ್ಲ ನಮಗೆ, ಎಲ್ಲ ಭೂಮಿಗಳೆಲ್ಲ ತೆಕ್ಲು ಬಿದ್ದಾವೆ. ರೈತ ರವಿಪ್ರಕಾಶ್, ಕಳೆದ 1.5 ತಿಂಗಳಿನಿಂದ ಮಳೆಗಾಗಿ ಕಾಯುತ್ತಿದ್ದೇವೆ. ಕಾಲುವೆಗಳಲ್ಲೂ ನೀರಿಲ್ಲದೆ ಕಟಾವಿಗೆ ಬಂದಿರುವ ಕಬ್ಬಿನ ಬೆಳೆ ಒಣಗುತ್ತಿದೆ ಎಂದರು. ಕೊಟ್ಟಿದ್ದೀವಿ ಸರ್, ಅವರೇ ಬಂದು ಭೇಟಿ ಮಾಡಿದ್ದಾರೆ. ಅವರೆಲ್ಲನೂ ಚೆಕ್ ಮಾಡಿ ಪರಿಹಾರ ಮಾಡಿದ್ದಾರೆ. ನೀವು ಆ ಸಮಯದಿಂದ ಹೋಗಿ ಸಾಮರ್ಥ್ಯ ತಗೋಬೇಕು ಸರ್. ರೈತ ಮಹಿಳೆ ಅಕ್ಷತಾ, ಸಕ್ಕರೆ ಕಾರ್ಖಾನೆಗಳಿಂದ ಕಬ್ಬು ಅರೆಯುವ ಕೆಲಸ ಇನ್ನೂ ಪ್ರಾರಂಭವಾಗದಿರುವುದು ಆತಂಕ ಹೆಚ್ಚಿಸಿದೆ ಎಂದು ಹೇಳಿದರು. ಅವಕಾಶ ಕೊಡ್ತಿಲ್ಲ, ಫೋನ್ ಮಾಡ್ತೀವಿ, ಅವಾಗ ಕಡೀರಿ ಇವಾಗ ಕಡೀರಿ ಅಂತ ಹೇಳ್ತಾರೆ. ಕೇಳಿದ್ರೆ ಒಣಗೋಗ್ತರಿಂದ ಸ್ವಲ್ಪ ರೈತರಿಗೆ ನಷ್ಟ ಆಗ್ತಿದೆ. ಕಬ್ಬು ಇವಾಗ ಕಡಿಲಿಕ್ಕೆ ನಮಗೆ ತುಂಬ ತೊಂದರೆ ಆಗ್ತಿದೆ, ಬೇರೆ ನಷ್ಟ ಆಗ್ತಿದೆ. ಕೇಳಿದ್ರೆ ಆ ಥರ ಅಂತಾರೆ ನಮಗೆ. ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿ ಕರುಣಾ ಕೆಎನ್, ಕಳೆದ ಮುಂಗಾರು ಹಂಗಾಮಿನಲ್ಲಿ ನಾಟಿ ಮಾಡಲಾಗಿದ್ದ ಕಬ್ಬಿನ ಬೆಳೆ ಈಗ ಕಟಾವಿನ ಹಂತಕ್ಕೆ ಬಂದಿದೆ. ಆದರೆ ಮಳೆ ಇಲ್ಲದೆ ಬೆಳೆ ಸಂಪೂರ್ಣ ಒಣಗುತ್ತಿದೆ. ಕಬ್ಬು ಕಟಾವು ಮಾಡಬೇಕೆಂದರೆ ಸಕ್ಕರೆ ಕಾರ್ಖಾನೆಗಳು ಕಬ್ಬನ್ನು ಅರೆಯುವ ಕೆಲಸ ಪ್ರಾರಂಭಿಸಬೇಕು. ಆಗ ಮಾತ್ರ ರೈತರಿಗೆ ಆಗಬಹುದಾದ ನಷ್ಟವನ್ನು ತಡೆಯಬಹುದು ಎಂದು ಹೇಳಿದರು. ಕೇವಲ ಕೆಲವೇ ದಿವಸಗಳಲ್ಲಿ ಕಟಾವು ಆದೇಶನ ಸಕ್ಕರೆ ಕಾರ್ಖಾನೆಯವರು ನೀಡಲಿದ್ದಾರೆ. ಇದರಿಂದ ಮುಂದೆ ರೈತರಿಗೆ ಆಗ್ತಂಥ ತೊಂದರೆನ ತಪ್ಪಿಸ್ಬೋದಾಗಿದೆ. ಈ ಒಂದು ಭಾಗದಲ್ಲಿ ಕಳೆದ ಬೇಸಿಗೆಯಲ್ಲಿ ಯಾರು ಕಬ್ಬ ಬಿತ್ತನೆ ಮಾಡ್ಕೊಂಡಿದ್ದಾರೆ, ಅವು ಒಂದು 6 ರಿಂದ 7 ತಿಂಗಳು ಕಬ್ಬುಗಳು ಶೇಕಡ 20% ನೀರಿಲ್ಲದೆ ಬಾಡ್ತದೆ. ಏನಾರ ಮುಂದೆ ಮಳೆ ಬಂದು KRSನಲ್ಲಿ ಅದೃಷ್ಟವಶಾತ್ ತುಂಬಿಕೊಂಡು ನೀರಿನಾರ ಬಿಟ್ಟರೆ ಆ ಒಂದು ನಷ್ಟನ ರೈತರಿಗೆ ಆಗುವಂಥ ಬರೆಸ್ಬೋದು ಅಂತ ಈ ಮೂಲಕ ತಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸಹಾಯಕ ಕೃಷಿ ನಿರ್ದೇಶಕಿ ಪ್ರತಿಭಾ, ಮಳೆಯ ಅಭಾವದಿಂದ ಬೆಳೆಗಳು ಒಣಗುತ್ತಿವೆ. ಹಾಗಾಗಿ ರೈತರು ಬೆಳೆ ವಿಮೆ ಮಾಡಿಸಿಕೊಳ್ಳಲೇಬೇಕು. ಕೆಲವು ಸಕ್ಕರೆ ಕಾರ್ಖಾನೆಗಳು ಕಬ್ಬು ಅರೆಯುವ ಕೆಲಸ ಆರಂಭಿಸಿದೆ. ಒಣಗುತ್ತಿರುವ ಈ ಕಬ್ಬನ್ನು ಶೀಘ್ರವೇ ಕಟಾವು ಮಾಡಿ ರವಾನಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಪ್ರಾರಂಭ ಮಾಡಿದೆ. ಇದನ್ನೆಲ್ಲ ಕೊನೆಯ ದಿನಾಂಕ ಆಗಸ್ಟ್ 15ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಎಲ್ಲ ರೈತ ಬಾಂಧವರು ಹತ್ತಿರದ ಗ್ರಾಮವನ್ನಾಗಿರ್ಬೋದು, CSC ಸೆಂಟರ್ ಆಗಿರ್ಬೋದು, ಕೃಷಿ ಇಲಾಖೆಯಲ್ಲಿ ವಿಮಾ ಸಂಸ್ಥೆಯ ಪ್ರತಿನಿಧಿಗಳು ಇರ್ತಾರೆ. ಅವ್ರ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿತ್ತು.